ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿಂದ ಒಂದು ತೊಕ್ಕು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಹಾಗಲಕಾಯಿನ ಸಣ್ಣ ಸಣ್ಣಗೆ ಹೀಗೆ ಹೆಚ್ಚಿ ಇಟ್ಕೊಂಡಿರ್ಬೇಕು. ಅದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸು ಹಾಕಿ, ಬ್ಯಾಡಗೆ ಮೆಣಸು ನಾನೊಂದು 10 ಹಾಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು, ಆಮೇಲೆ ಹುಣಸೆ ಹುಳಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದಿಷ್ಟನ್ನು ನಾವು ಮೊದಲಿಗೆ ಗ್ರೈಂಡ್ ಮಾಡಬೇಕು. ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದನ್ನ ನೀರು ಹಾಕಬಾರ್ದು, ಹಾಗೆ ಇದನ್ನ ರುಬ್ಬಬೇಕು. ನೋಡಿ, ಈಗ ಇದಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕೀಗ. ಒಗ್ಗರಣೆಗೆ ಎಣ್ಣೆ ಹಾಕೋಣ. ಸ್ವಲ್ಪ ಬಿಸಿ ಆಗ್ಲಿ. ಈಗ ಸಾಸಿವೆ ಹಾಕೋಣ. ಕರಿಬೇವು, ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಬೆಳ್ಳುಳ್ಳಿ ಸಹ ಹಾಕೋಬಹುದು. ಬೆಳ್ಳುಳ್ಳಿ ಇಷ್ಟ ಆದವರು ಬೆಳ್ಳುಳ್ಳಿ ಸಹ ಹಾಕ್ಬೋದು. ಇದಕ್ಕೆ ಚೂರು ಫ್ರೈ ಆಗುವಾಗ ನಾವು ರುಬ್ಬಿಕೊಂಡಿದ್ದೀವಲ್ಲ ಹಾಗಲಕಾಯಿನ, ಅದನ್ನ ಇದಕ್ಕೆ ಸೇರಿಸ್ಬೇಕು ನಾವು. ಈಗ ರುಬ್ಬಿದ ಹಾಗಲಕಾಯಿನ ಇದಕ್ಕೆ ಸೇರಿಸೋಣ. ಇದಕ್ಕೆ ನೀರು ಹಾಕ್ಲಿಕ್ಕೆ ಇಲ್ಲ, ಹಾಗೇ ರುಬ್ಬೇಕು ಇದನ್ನ. ಹಾಗಲಕಾಯಲ್ಲಿ ರಸ ಬಿಡುತ್ತಲ್ವಾ, ಅದೇ ಸಾಕಾಗುತ್ತೆ ಇದಕ್ಕೆ. ಈಗ ಇದನ್ನ ಇದರಲ್ಲಿ ಹುರಿಬೇಕು. ಇದು ತಳ ಹೀಗೆ ಬಿಟ್ಕೊಂಡು ಬರುತ್ತೆ, ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಆವಾಗ ಗ್ಯಾಸ್ ಆಫ್ ಮಾಡಿ. ಮೀಡಿಯಂ ಅಲ್ಲೇ ಇಟ್ಕೊಳ್ಳಿ ಬೆಂಕಿನ. ಬೆಲ್ಲ, ಈರುಳ್ಳಿ ಎಲ್ಲ ಇದರಲ್ಲೇ ಕರಗಿ ಬರುತ್ತೆ. ಅದು ಅಲ್ಲೇ ಹೊಂದಿಕೊಳ್ತದೆ ಅದೆಲ್ಲ. ಇದು ನಾನು ಒಂದು ಹಾಗಲಕಾಯಿದು ಮಾಡಿದ್ದು. ಎಷ್ಟು ಚಟ್ನಿ ರೆಡಿ ಆಗಿದೆ ನೋಡಿ. ಇದು ಎಷ್ಟು ದಿವಸ ಆದ್ರೂ ಕೆಡೋದಿಲ್ಲ. ನಾವು ಇದಕ್ಕೆ ನೀರು ಸೇರಿಸಲಿಲ್ಲ, ಮತ್ತೆ ಇದರ ಹಸಿ ಇದು ಹೋಗುವವರೆಗೆ ನಾವು ಹುರ್ಕೊಂಡಿದ್ದೀವಿ ಇದನ್ನ. ಅದರಿಂದ
ನೋಡಿ ಎಲ್ಲ ತಳ ಬಿಟ್ಕೊಂಡು ಬಂತು. ಇನ್ನು ಸ್ವಲ್ಪ ಹುರಿದ್ರೆ ಸಾಕು. ಇದಕ್ಕೆ ಹುಳಿ, ಖಾರ, ಉಪ್ಪು ಎಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ. ಖಾರ, ಹುಳಿ ಎಲ್ಲ ಮುಂದೆ ಇದ್ರೇನೆ ಇದು ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ ಎಷ್ಟು ಬೇಗ ಆಗೋಯ್ತು. ಇದಾಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಇದನ್ನ ಒಂದು ಬೌಲಿಗೆ ಹಾಕೋಣ. ಈಗ ಹಾಗಲಕಾಯಿ ತೊಕ್ಕು ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ. ನಿಮ್ಗೆ ಯಾವ್ದಾದ್ರು ಅಡಿಗೆ ಬೇಕಿದ್ರೆ ನನ್ಗೆ ಹೇಳಿ, ನಾನು ಇದನ್ನು ನನ್ನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನಮಸ್ಕಾರ.